ಅಂಬೇಡ್ಕರ್ಗೆ ಅಪಮಾನ ಖಂಡಿಸಿ ಇಂದು ಮೈಸೂರು ಬಂದ್. ಅಮಿತ್ ಶಾ ಹೇಳಿಕೆ ವಿರೋಧಿಸಿ ಮೈಸೂರು ನಗರ ಬಂದ್ಗೆ ಕರೆ ಕೊಡಲಾಗಿದೆ. ಅಂಬೇಡ್ಕರ್ ಅಭಿಮಾನಿ ಸಂಘದಿಂದ ಮೈಸೂರು ಬಂದ್ಗೆ ಕರೆ ಕೊಡಲಾಗಿದೆ. ಮೈಸೂರು ಬಂದ್ಗೆ ಹಲವು ಸಂಘಟನೆಗಳಿಂದ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕೇವಲ ಬೆಂಬಲವಲ್ಲದೆ ಪ್ರತಿಭಟನೆಯಲ್ಲೂ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಕಾಂಗ್ರೆಸ್ ಶಾಸಕರು, ಮಾಜಿ ಶಾಸಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೈಸೂರು ಬಂದ್ಗೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಲಾಗ್ತಿದೆ. ಮೈಸೂರು ಬಂದ್ಗೆ ಇದೀಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೇವಲ ಬೆಂಬಲವಲ್ಲದೆ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಿದೆ. ಅಮಿತ್ ಶಾ ಅವರು ಹೇಳಿರುವ ಒಂದು ಹೇಳಿಕೆ, ನೀವು ಅಂಬೇಡ್ಕರ್ ಅವರ ಹೆಸರನ್ನ ಫ್ಯಾಷನ್ ಆಗಿ ಮಾಡ್ಕೊಂಡು ಬಿಟ್ಟಿದ್ದೀರಾ. ಅಂಬೇಡ್ಕರ್ ಅನ್ನೋದನ್ನ ನೀವು ದೇವರ ಸ್ಮರಣೆ ಮಾಡಿದ್ರೆ ನಿಮ್ಗೆ ಸ್ವರ್ಗದಲ್ಲಾದ್ರೂ ಒಂದು ಸ್ಥಾನ ಸಿಕ್ತಿತ್ತು ಅಂತ ಅಮಿತ್ ಶಾ ಹೇಳಿದ್ರು. ಈ ಹೇಳಿಕೆ ತೀವ್ರ ವಿವಾದಕ್ಕೆ ಈಡಾಗಿತ್ತು. ಸಿಟಿ ಬಸ್ ಸ್ಟ್ಯಾಂಡು ಮತ್ತು ಎಲ್ಲ ರಿಂಗ್ ರೋಡ್ ಸರ್ಕಲ್ಗಳು ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಲಿಕ್ಕೆ ಒಂದು ತಂಡ, ಈ ರೀತಿ ಎಲ್ಲ ಸ್ವಯಂ ಘೋಷಿತ ಬಂದ್ ಮಾಡಿದ್ರೆ ಸಮಸ್ಯೆ ಇಲ್ಲ. ಒಟ್ಟು 8-10 ತಂಡವನ್ನು ಮಾಡ್ಕೊಂಡಿದ್ವಿ. 10 ತಂಡ ಒಂದೊಂದು ಕಡೆ ಹೋಗಿ ನಾವು ಅಲ್ಲಿ ಬೆಂಬಲಿಸಿ ಅಂತೇಳಿ ಬಂದ್ಗೆ ಮನವಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ತಂಡಗಳನ್ನ ಯಾರೇ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗೂ ಕೂಡ ನಷ್ಟ ಆಗಬಾರ್ದು, ಯಾವುದೇ ವಾಹನಗಳಿಗೂ ಕೂಡ ನಷ್ಟ ಆಗಬಾರ್ದು ಅಂತಕ್ಕಂಥದ್ದನ್ನೇ ಈಗಾಗಲೇ ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ. ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾನು ಮಾತಾಡಿ ಈ ಬಂದನ್ನು ಯಶಸ್ವಿ ಮಾಡಬೇಕು ಮತ್ತು ಶಾಂತಿಯುತವಾಗಿ ಮಾಡಬೇಕು ಅಂತಕ್ಕಂಥ ನಾವು ಮನವಿಯನ್ನು ಇಟ್ಟಾಗಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಮೈಸೂರು ಹೋಟೆಲ್ ಮಾಲೀಕರ ಸಂಘಕ್ಕೆ ನಾವು ಮನವಿ ಮಾಡಿದ್ದೀವಿ. ಮತ್ತು ಕೆಲವು ದಲಿತ ಸಂಘಟನೆಗಳಿರ್ಬೋದು, ರೈತ ಸಂಘಟನೆ ಇರ್ಬೋದು, ಪ್ರಗತಿಪರ ಸಂಘಟನೆ ಇರ್ಬೋದು, ಹಿಂದುಳಿದ ವರ್ಗದ ಸಂಘಟನೆ ಇರ್ಬೋದು, ಅಹಿಂದ ಸಂಘಟನೆ ಇರ್ಬೋದು, ಮುಸ್ಲಿಂ ಸಂಘಟನೆ ಇರ್ಬೋದು, ಮತ್ತು ಲಾರಿ ಚಾಲಕರ ಮಾಲೀಕರ ಸಂಘ, ಆಟೋ ಚಾಲಕರ ಮಾಲೀಕರ ಸಂಘ, ಕಾರ್ ಚಾಲಕರ ಮಾಲೀಕರ ಸಂಘ, ಟೆಂಪೋ ಚಾಲಕ